ಇದು ಆಧಾರ್ ಕಾರ್ಡ್. ನಮಗೆ ಒಂದು ನಮಗೆ ಒಂದು ಕರೆ ಮಾಡಿ ನದಿ ಪಕ್ಕದಲ್ಲಿ ಆಧಾರ್ ಕಾರ್ಡ್ ರಾಶಿ ಬರ್ತಾ ಉಂಟಂತ ನಮಗೆ ಒಂದು ಮಾಹಿತಿ ಕೊಟ್ಟ ಕೂಡಲೇ ತುಂಬಾ ನದಿ ಪಕ್ಕದಲ್ಲಿ ಕಟ್ಟು ರಾಶಿ ಬಿದ್ದಿದೆ. ಅದು ಕೂಡಲೇ ಬಂದು ನಾವು ಅದನ್ನು ತೆಗೆಸಿ ಸಾವಿರಾರು ಆಧಾರ್ ಕಾರ್ಡ್ ಎಲ್ಲ ಪುದು ಗ್ರಾಮದ ಸಾವಿರಾರು ಆಧಾರ್ ಕಾರ್ಡ್ ಕೂಡ ಇವತ್ತು ನದಿಯಲ್ಲಿ ಬರುವ ಪರಿಸ್ಥಿತಿ. ಇಲ್ಲಿ ಕುಟುಂಬದ ಎಲ್ಲ ಸದಸ್ಯರದು ಕೂಡ ಆಧಾರ್ ಕಾರ್ಡ್ ಇದರಲ್ಲಿ ನದಿಯಲ್ಲಿ ಬರ್ತಾ ಇದೆ. ಪೋಸ್ಟ್ ಮ್ಯಾನ್ ಕೊಡುವ ಬದಲು ಇವಾಗ ನದಿಯಲ್ಲಿ ಬಿಸಾಡಿ ನದಿಯಲ್ಲಿ ಬರುವಂತ ಪರಿಸ್ಥಿತಿ ಇಲ್ಲಿ ಪುದು ಗ್ರಾಮದ್ದು. ಕೆಲವರದು ಪೋಸ್ಟ್ನವರದು ನಮಗೆ ಮುಂಚೆವೇ ಕಂಪ್ಲೇಂಟ್ ಇತ್ತು. ಯಾವುದು ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಆಗಲಿ ವೋಟರ್ ID ಆಗಲಿ ಕೂಡ ನಮ್ಮ ಕೈಗೆ ಸಿಕ್ಕುವುದಿಲ್ಲ ಅಂತ ಕೂಡ ನಮಗೆ ಪೋಸ್ಟ್ ಅವರದು ನಮ್ಗೆ ಕಂಪ್ಲೇಂಟ್ ಬರ್ತಾ ಇತ್ತು. ನಾವು ಮನೆಯವರು ಒಂದು ಆಧಾರ್ ಕಾರ್ಡಿಗೆಗೋಸ್ಕರ ಮನೆಯವರು ನಾವು ಪೋಸ್ಟಲ್ಲಿ ಬರ್ತದೆ ಅಂತ ಕಾಯ್ತಿರುವಾಗ ಇಷ್ಟು ತನಕ ಅವರ ಮನೆಗೆ ಮುಟ್ಟದೆ ನದಿಗೆ ರಾಶಿ ಹಾಕಿ ನದಿಗೆ ಬಂದು ಹಾಕಿ ಬೇಜವಾಬ್ದಾರಿಯನ್ನು ಮಾಡಿದ್ದು. ಜನರಿಗೆ ಬೇಕಾದ ಡಾಕ್ಯುಮೆಂಟ್ಸ್ ಅನ್ನು ನದಿ ಪಕ್ಕಕ್ಕೆ ಹಾಕಿ ಬಡವರು ಪಾಪ ಆಧಾರ್ ಕಾರ್ಡ್ ಪೋಸ್ಟಲ್ಲಿ ಬರ್ತದೆ ಅಂತ ಕಾಯುವಾಗ ಅವರಿಗೆ ಆಧಾರ್ ಕಾರ್ಡ್ ಮತ್ತೆ 60 ರೂಪಾಯಿ ಕೊಟ್ಟು ಅವರು ಸೈಬರಲ್ಲಿ ತೆಗುವ ಪರಿಸ್ಥಿತಿ ಆಗಿದೆ. ಆಧಾರ್ ಕಾರ್ಡು ಕಟ್ಟು ಬರ್ತಿದೆ ಅಂತ ನಾವು ಬಂದು ನೋಡುವಾಗ ತುಂಬಾ ಆಧಾರ್ ಕಾರ್ಡ್ ಇದೆ. ನಾವು ಇಲ್ಲಿ ಆಧಾರ್ ಕಾರ್ಡ್ ಮಾಡಿ ಕಾಯ್ತಾ ಇರುವುದು ಆಧಾರ್ ಕಾರ್ಡು ಬರ್ತದೆ ಮನೆಯಲ್ಲಿ ಅಂತ. ಅಲ್ಲಿ 125 ರೂಪಾಯಿ ಕೊಟ್ಟು ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡುದು. ಇಲ್ಲಿ ನೋಡಿದ್ರೆ ಕಾಯ್ತಿರುವಾಗ ಆಧಾರ್ ಕಾರ್ಡು ಹೊಳೆಯಲ್ಲಿ ಹೋಗ್ತಾ ಇದೆ, ಗ್ರಾಮಕ್ಕೆ ಬಂದು ತಲುಪುವುದಿಲ್ಲ ಪಬ್ಲಿಕ್ಕಿಗೆ. ಇಂಥ ಬೇಜವಾಬ್ದಾರಿ ಅಧಿಕಾರಿಗಳ ಮೇಲೆ ಕ್ರಮವನ್ನು ತೆಗಿಬೇಕಂತ ನಾವು ಕೇಳಿಕೊಳ್ತೇವೆ. ಇದನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಮೇಲಧಿಕಾರಿ ಇದ್ದಾರೆ ನಾವು ಕೂಡ ಶಾಸಕರಿಗೆ ಕೂಡ ಗಮನಕ್ಕೆ ಕೂಡ ಕೊಡ್ತೇವೆ. ಅವರಿಗೆ ಗಮನಕ್ಕೆ ಕೊಟ್ಟು ಅವರ ಅಧಿಕಾರಿಗಳ ಗಮನಕ್ಕೆ ಕೂಡ ಅವರು ಕೂಡ ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಇದು ಯಾರು ಈ ಕೆಲಸ ಮಾಡಿದ್ದಾರೆ ಅವರ ಮೇಲೆ ಅಧಿಕಾರಿಗಳು ಮೇಲಧಿಕಾರಿಗಳು ಅವರ ಮೇಲೆ ಕ್ರಮ ತೆಗಬೇಕಂತ ಕೂಡ ನಾವು ಗ್ರಾಮ ಪಂಚಾಯತಿಯ ಪರವಾಗಿ ಮತ್ತು ಸಲಹೆಯವರ ಪರವಾಗಿ ನಾವು ವಿನಂತಿಸ್ತೇವೆ. ಇಂಥ ಬೇಜವಾಬ್ದಾರಿ ಕಠಿಣ ಕ್ರಮ ಕೈಗೊಳ್ಳಬೇಕು ಕೇಳಿಕೊಳ್ತಾ ಇದ್ದೇನೆ. ಮತ್ತೆ ಪೋಸ್ಟ್ ಆಫೀಸ್ ಮತ್ತು ಅದರ ಹೆಡ್ ಪರಂಗಿಪೇಟೆ ಮತ್ತು ಮಾರಿಪಾಳ ನಾವು ಮುತ್ತಿಗೆ ಹಾಕುವ ಪಬ್ಲಿಕ್ ಅನ್ನು ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ.